ಆಕಾಶವಾಣಿ ಮಂಗಳೂರು. ಇದೀಗ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ಫಾದರ್ ಫೌಸ್ಟಿನ್ ಲೂಕಸ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಕೇಳುಗರೆ, ಈಗ ನಮ್ಮ ಜೊತೆಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿನ ನಿರ್ದೇಶಕರಾಗಿರುವಂತಹ ಫಾದರ್ ಫಾಸ್ಟಿನ್ ಲೂಕಸ್ ಲೋಬೋ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸರ್, ಈಗ ತಾವು ಈ ಒಂದು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಏನಿದೆ ಇದರ ಒಂದು ನಿರ್ದೇಶಕರಾಗಿದ್ದೀರಾ. ಆದರೆ ನಿಮ್ಮ ಮೂಲ ಕರಾವಳಿಯವರೇ ತಾವು. ಸೊ ಮೊದಲು ತಮ್ಮ ಬಗ್ಗೆ ಒಂದು ತಿಳ್ಕೊಳ್ಳುವಂತಹ ಒಂದು ಕುತೂಹಲ. ಈಗ ತಮ್ಮ ಒಂದು ಬಾಲ್ಯದ ದಿನಗಳು, ತಾವು ಎಲ್ಲಿ ಹುಟ್ಟಿ ಬೆಳೆದ್ರಿ, ಇದರ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸಿ ಸರ್. ನನ್ನ ಊರು ಬೆರುವ ಅಂತ ಹೇಳಿ ತುಂಬೆ ಗ್ರಾಮದಲ್ಲಿ ಬರ್ತದೆ. ಬಾಲ್ಯದ ದಿನಗಳಲ್ಲಿ ನಾವು ಹಳ್ಳಿ ಪರಿಸರ ಆದ್ರಿಂದ, ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವರು ಆದ್ದರಿಂದ ನಮಗೆ ಹಳ್ಳಿಯ ಪರಿಚಯ ಜಾಸ್ತಿ. ಮತ್ತು ಹಳ್ಳಿಯಿಂದ ಶಾಲೆಗೆ ಹೋಗ್ಲಿಕ್ಕೆ ಕೂಡ ನಮಗೆ ದೂರ ಇತ್ತು. ನಾನು ಶಾಲೆಗೆ ಮೊಡಂಕಾಪು ಅಂತ ಪ್ರದೇಶದಲ್ಲಿ ಶಾಲೆ ಇದೆ, ಇನ್ಫೆಂಟ್ ಜೀಸಸ್ ಶಾಲೆ. ಅಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದೆ. ದೀಪಿಕಾ ಹೈಸ್ಕೂಲ್ ಅಂತ ಅದೇ ಸ್ಥಳದಲ್ಲಿದೆ, ಅಲ್ಲಿ ಹೈಸ್ಕೂಲ್ ನಾನು ಮಾಡಿದೆ. SVS ಕಾಲೇಜ್ ಬಂಟ್ವಾಳದಲ್ಲಿದೆ, ಅಲ್ಲಿ PUC ಶಿಕ್ಷಣ ನಾನು ಪಡೆದೆ. ಈ ಪ್ರಾಥಮಿಕ ಶಿಕ್ಷಣ ಮತ್ತು ಹೈಸ್ಕೂಲ್ ಶಿಕ್ಷಣ ನಾನು ಮಾಡುವಾಗ ಸುಮಾರು 5 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಿತ್ತು. ಮನೆಯಲ್ಲಿ ಹಳ್ಳಿಯಾದ್ರಿಂದ ಮನೆ ಕೆಲಸಗಳು ಬೆಳಿಗ್ಗೆ ಇದ್ದು, ಸಂಜೆ ಹಿಂದಕ್ಕೆ ಬಂದರೂ ಕೆಲಸಗಳಿದ್ದು. ಅದೇ ರೀತಿ ನಡೆಯುವುದು, 5 ಕಿಲೋಮೀಟರ್ ಹೋಗಿ 5 ಕಿಲೋಮೀಟರ್ ಬರಬೇಕು. ಈ ಥರ ಹೈಸ್ಕೂಲ್ವರೆಗೆ ಶಿಕ್ಷಣ ಮಾಡಿದೆ. ಆನಂತರ PUCಗೆ ನಾನು ಬಸ್ಸಿನಲ್ಲಿ ಹೋಗ್ತಾ ಇದ್ದೆ. ಅದು SVS ಕಾಲೇಜ್ ಅಂತ ಹೇಳಿ ಬಂಟ್ವಾಳಕ್ಕಿಂತ 1.5 ಕಿಲೋಮೀಟರ್ ಮುಂದಕ್ಕಿತ್ತು. ಅಲ್ಲಿ ಕಾಲೇಜ್ ಬಸ್ ಇತ್ತು, ಆ ಮೂಲಕ PUCಗೆ ಹೋಗ್ತಾ ಇದ್ದೆ. PUC ಆದ ನಂತರ ನಾನು ನಮ್ಮ ಗುರುಕುಲ ಸೆಮಿನರಿ ಅಂತ ಇದೆ, ಅದಕ್ಕೆ ನಾನು ಸೇರಿದೆ. ಅದರಿಂದ ಆ ನಂತರದ ಶಿಕ್ಷಣ ಸೆಮಿನರಿಯಲ್ಲಿ ಇದ್ದು ನಾನು ಮಾಡಿದ್ದು. ಸೆಮಿನರಿಯಲ್ಲಿ ನಮಗೆ 9 ವರ್ಷ ಶಿಕ್ಷಣ ಇದೆ. ಈ ಶಿಕ್ಷಣದ ವೇಳೆಯಲ್ಲಿ ನಮ್ಮ ಧಾರ್ಮಿಕ ಶಿಕ್ಷಣದ ಜೊತೆಗೆ ನಾನು ಡಿಗ್ರಿ ಶಿಕ್ಷಣ ಕೂಡ ಮಾಡಿದ್ದೆ, BA ಸೋಷಿಯಾಲಜಿಯಲ್ಲಿ. ಆನಂತರ 1990 ಇಸ್ವಿಯಲ್ಲಿ ನಾನು ಯಾಜಕನಾಗಿ ಗುರು ದೀಕ್ಷೆ ಪಡೆದೆ, 1990 ಇಸ್ವಿಯಲ್ಲಿ. ಆನಂತರ ಈಗ 36 ವರ್ಷ ಸಾಧಾರಣ ಗುರುವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ತಮ್ಮ ತಂದೆಯವರು ಶಿಕ್ಷಕರಾಗಿದ್ದರು. ನನ್ನ ತಂದೆಯವರು ಶಿಕ್ಷಕರು. ಅವರ ಒಂದು ಪಾತ್ರ ಹೇಗಿತ್ತು ಸರ್ ತಮ್ಮ ಒಂದು ಬಾಲ್ಯದಲ್ಲಿ? ಅವರ ಪಾತ್ರ ನಿಜವಾಗಿ ಅಮೂಲ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ನನ್ನ ತಂದೆಯ ಬಗ್ಗೆ ಹೇಳೋದಾದರೆ, ಒಬ್ಬ ಶಿಸ್ತಿನ ವ್ಯಕ್ತಿ. 4.5 ಕಿಲೋಮೀಟರ್ ನಡೆಯೋದಂತ ಇದ್ದರೆ ಅವರು 5.5 ಕಿಲೋಮೀಟರ್ ನಡೆದುಕೊಂಡು ಹೋಗ್ಬೇಕು. ಯಾಕಂತ ಹೇಳಿದರೆ, ಬೆಳಿಗ್ಗೆ ಎದ್ದು ನಾವು ಹಾಲು ಕರೆಯೋದಿತ್ತು. ಹಾಲು ಕರೆದ ಮೇಲೆ ಆ ಹಾಲನ್ನು ನಾವು ಹೋಟೆಲಿಗೆ ಕೊಡಬೇಕು. ಈ ಹೋಟೆಲು ನಾವು ಹೋಗುವ ನೇರ ದಾರಿಯಲ್ಲಿ ಇರೋದೇ ಸ್ವಲ್ಪ ದೂರದಲ್ಲಿತ್ತು. ಆದ್ದರಿಂದ ಅವರು ಅಲ್ಲಿ ಹೋಟೆಲಿಗೆ ಹಾಲು ಕೊಟ್ಟು ಅಲ್ಲಿಂದ ಮತ್ತೆ ಶಾಲೆಗೆ ಬರಬೇಕು ಅಂತ ಹೇಳುವಾಗ ಅವರು ಸಾಧಾರಣ 5.5 ಕಿಲೋಮೀಟರ್ ಅವರು ನಡೀತಾ ಇದ್ರು. ಮತ್ತು ಕ್ಲಪ್ತ ಸಮಯದಲ್ಲಿ ಶಾಲೆಗೆ ಸೇರೋದು, ಕ್ಲಪ್ತ ಸಮಯದಲ್ಲಿ ಮನೆಗೆ ಸೇರೋದು, ಅದು ಭಾರಿ ಡಿಸಿಪ್ಲಿನ್. ಶಾಲೆಯಲ್ಲಿ ಕೂಡ ಅವರು ಶಿಸ್ತಿನ ಒಂದು ಶಿಕ್ಷಕರು. ಅದರಿಂದ ಶಿಕ್ಷಕರಿಗೆ ಅದೇ ರೀತಿ ಮಕ್ಕಳಿಗೆ ಅವ್ರ ಮೇಲೆ ಗೌರವ ಜಾಸ್ತಿ. ಅನುಚಿತ ಚಟುವಟಿಕೆಗಳು ನಡೆದಾಗ ಈ ಪ್ರಿನ್ಸಿಪಲ್ ಕೂಡ ಅವರಲ್ಲಿ ಹೇಳ್ತಾ ಇದ್ರು, ನೋಡಿ ಈಗ ಮಕ್ಕಳಿಗೆ ನೀವು ಇನ್ಸ್ಟ್ರಕ್ಷನ್ ಕೊಡಬೇಕು, ಯಾಕಂತ ಹೇಳಿದರೆ ನಿಮ್ಮ ಮಾತು ಕೇಳ್ತಾರೆ ಮತ್ತು ಎಲ್ಲರಿಗೆ ನಿಮ್ಮ ಮಾತಿನ ಮೇಲೆ ಭಯ ಇದೆ, ಅದರಿಂದ ನೀವು ಕೊಡಬೇಕು ಅಂತ ಹೇಳುವ ಆ ಒಂದು ಪರಿಸ್ಥಿತಿ ಇತ್ತು. ಅವರು ಹೆಡ್ ಮಾಸ್ಟರ್ ಆಗಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು, ಆದರೆ ಅವರಿಗೆ ದೂರದಿಂದ ಹೋಗಬೇಕು, ದೂರಕ್ಕೆ ಬರಬೇಕು ಅಂತಿರುವಾಗ ಈ ಹೆಚ್ಚುವರಿ ಜವಾಬ್ದಾರಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೆಲವೊಮ್ಮೆ ಶಾಲೆಯಲ್ಲಿ ಹೆಚ್ಚು ಸಮಯ ಇರಬೇಕಾಗ್ತದೆ, ಅದನ್ನು ಅವ್ರು ತಗೊಂಡಿಲ್ಲ. ಆದರೆ ಅಗತ್ಯ ಬಿದ್ದಾಗ ಆ ಪ್ರಿನ್ಸಿಪಲ್ ಜೊತೆಗೆ ಬೇಕಾ ಕೆಲಸ ಮಾಡ್ತಾಯಿದ್ರು. ಅವರು ಮನೆಯಲ್ಲೂ ಕೂಡ ಭಾರಿ ಶಿಸ್ತಿನ ವ್ಯಕ್ತಿ. ನಮಗೆ ಮಕ್ಕಳಿಗೆ ಕೂಡ ಶಿಸ್ತು ವಿಶೇಷವಾಗಿ ಕಲಿಸಿದ್ದಾರೆ. ಶಾಲೆಗೆ ಹೋಗೋದು ಅದೇ ವೇಳೆಯಲ್ಲಿ ಹೋಗಬೇಕು, ಮನೆಯಲ್ಲಿ ಕೆಲಸ ಕೂಡ ನಾವು ನಮ್ಮ ಕೆಲಸ ನಾವೇ ಮಾಡಬೇಕು ಅಂತ ಹೇಳುವ ಆ ಒಂದು ಅಭ್ಯಾಸ ನಮಗೆ ಮಾಡಿಸಿದ್ರು. ಯಾವ ಕೆಲಸ ಕೂಡ ನಾವು ಮಾಡಲಿಕ್ಕೆ ಇಲ್ಲ ಅಂತ ಇಲ್ಲ, ಎಲ್ಲ ಕೆಲಸ ನಮ್ಮದು ನಾವೇ ಮಾಡಬೇಕು. ಆ ಥರ ಬಟ್ಟೆ ಒಗೆದಿರಲಿ, ಊಟ ಮಾಡೋದು, ಪ್ಲೇಟ್ ತೊಳೆಯೋದು, ಅದೆಲ್ಲ. ಅದರ ಜೊತೆಗೆ ನಮ್ಮ ದನ ಕರುಗಳಿದ್ದಾಗ ಅವುಗಳನ್ನು ನೋಡಿಕೊಳ್ಳೋದು, ಹಟ್ಟಿಯನ್ನು ಕ್ಲೀನ್ ಮಾಡೋದು, ಈ ಥರ ಏನು ಕೆಲಸ ಇದ್ರೂ ಕೂಡ ಅದು ನಾವು ಮಾಡಲಿಕ್ಕೆ ಇದೆ ಅಂತ ಹೇಳುವ ಆ ಒಂದು ಅಭ್ಯಾಸ ಕೂಡ ನಮಗೆ ಅವ್ರು ಮಾಡಿಸ್ಕೊಟ್ಟಿದ್ರು. ಅವರು ಮಾಡ್ತಾಯಿದ್ರು. ಶಿಕ್ಷಕನಾಗಿ ಮನೆಯಲ್ಲಿರುವಾಗ ಈ ಹಳ್ಳಿಯಲ್ಲಿ ಜನರು ಹೇಗೆ ಕೆಲಸ ಮಾಡ್ತಾಯಿದ್ರು ಅದೇ ರೀತಿ. ಅಡಿಕೆ ಕೊಯ್ಲು ಮಾಡುವಾಗ ಕೂಡ ಅದೇ ಥರ ನಾವೇ ಮಾಡಬೇಕು. ಅದನ್ನು ನಾನು ಮತ್ತು ಅಣ್ಣ ಇದ್ದ, ನಾವು ಜೊತೆ ಹೇಗೆ ಮಾಡ್ತಾಯಿದ್ದೆವು. ಈ ಥರದ ಜೀವನ, ಅದೆಲ್ಲ ಕೆಲಸ ಮಾಡಬೇಕು ಮತ್ತು ಕೆಲಸದ ಅನುಭವ ಸಿಗಬೇಕು ಎಂಬ ರೀತಿಯಲ್ಲಿ ನಮ್ಮಂದಲೇ ಅದನ್ನು ಮಾಡಿಸ್ತಾ ಇದ್ರು, ಅವರು ಕೂಡ ಮಾಡ್ತಾಯಿದ್ರು. ಅದರಿಂದ ನಮಗೆ ಅದೊಂದು ಶಿಸ್ತು ವಿಶೇಷವಾಗಿ ಅವರಿಂದ ಬಂದಿದೆ. ಮತ್ತು ಶಿಕ್ಷಣದ ಕಡೆ ಕೂಡ ಗಮನ. ಅವರು ಒಬ್ಬ ಉತ್ತಮ ಶಿಕ್ಷಕರು ಕೂಡ ಆಗಿದ್ದರು.
ಅವರು ವಿವರಣೆ ಕೊಡುವ ರೀತಿ ಕೂಡ ಚೆನ್ನಾಗಿತ್ತು. ಇದೆಲ್ಲ ನನ್ನ ಮೇಲೆ ವಿಶೇಷ ಪ್ರಭಾವವನ್ನು ಬೀರಿದೆ. ನಾನು ಸ್ವಲ್ಪ ಗಂಭೀರ ವ್ಯಕ್ತಿ. ಈ ಒಂದು ಗಂಭೀರತೆ ನನಗೆ ಬಂದದವರಿಂದಲೇ. ಯಾಕಂತ ಹೇಳಿದರೆ, ನಾನು ಸಣ್ಣ ಇರುವಾಗ ನಮ್ಮ ನೆರೆಹೊರೆಯವರು ಎಲ್ಲ ಒಂದು ರೀತಿಯಲ್ಲಿ ನೋಡಿ, ಅವರು ಶಿಕ್ಷಕರಾಗಿರುವ ಆ ಕಾಲದಲ್ಲಿ ನೆರೆಹೊರೆಯವರಿಗೆ ಅವರ ಮೇಲೆ ಭಯ ಭಾರಿ. ಯಾಕಂತ ಹೇಳಿದರೆ, ಅವರು ಭಾರಿ ಡಿಸಿಪ್ಲಿನ್, ಶಿಸ್ತಿನ ವ್ಯಕ್ತಿ. ಅದರಿಂದ ಅವ್ರ ಮುಂದಕ್ಕೆ ಬರೋದು ಸುಲಭ ಅಲ್ಲ, ಅವ್ರನ್ನ ಮಾತಾಡೋದು ಸುಲಭ ಅಲ್ಲ ಅಂತ ಹೇಳುವ ರೀತಿ. ಹೀಗಿರುವಾಗ ಏನಾಯಿತು, ನಾನು ಒಂದು ರೀತಿಯಲ್ಲಿ ಅದು ಒಳ್ಳೆಯದು ಅಂತ ಸಣ್ಣವನ್ನಿರುವಾಗಲೇ ನನಗೆ ಅನಿಸ್ತಿತ್ತು. ಅದರ ಜೊತೆಗೆ ನಮ್ಮ ಊರಿನವರು ಕೆಲವರು ನನ್ನನ್ನು ಹಾಗಾಗಿ ಹೇಳ್ತಾ ಇದ್ವಿ, ಇವನು ಒಬ್ಬ ತಂದೆ ಥರ. ಈಗ ತಂದೆ ಥರ ಅಂತ ಹೇಳುವಾಗ ಅದು ಭಾರಿ ಖುಷಿ ಆಯ್ತು ನನಗೆ. ಯಾಕಂದರೆ ಅವರಿಗೆ ಒಂದು ಊರಿನಲ್ಲಿ ಒಂದು ಹೆಸರಿದೆ, ಆ ಥರ ಇದೆ, ಹಾಗೆ ಆಗಬೇಕು ಅಂತ ಹೇಳುವ ಆ ಮನಸ್ಸು ಬಂತು. ದಿನದಿಂದ ದಿನಕ್ಕೆ ನಾನು ಅವರನ್ನು ಒಂದು ರೀತಿಯ ಅನುಕರಿಸಲಿಕ್ಕೆ ಪ್ರಾರಂಭ ಮಾಡಿ, ಆ ಒಂದು ಗಂಭೀರತೆ ನಿಜವಾಗಿ ಅವರಿಂದ ನನಗೆ ಬಂದಿದೆ ಅಂತ ಹೇಳ್ಬೋದು. ಈಗ ತಮಗೆ ಈಗ ದೀಕ್ಷೆ ತಗೋಬೇಕು ಅನ್ನುವಂಥ ಒಂದು ಪ್ರೇರಣೆ ಹೇಗೆ ಆಯಿತು? ಯಾಕೆ ಆ ನಿರ್ಧಾರ ಮಾಡಿದ್ರಿ? ನಾವು ಸಾಮಾನ್ಯವಾಗಿ ಹೇಳುವುದಾದ್ರೆ, ನಮ್ಮ ಕುಟುಂಬ ಒಂದು ಧಾರ್ಮಿಕ ಕುಟುಂಬ ಅಂತ ಹೇಳ್ಬೋದು. ಧಾರ್ಮಿಕ ಅಂತ ಹೇಳುವಾಗ ದೇವರ ಮೇಲೆ ನಂಬಿಕೆ ವಿಶೇಷ, ದೇವರ ಭಯ, ದೇವರ ಮೇಲೆ ನಂಬಿಕೆ ನಮ್ಮ ಹೆತ್ತವರಿಂದ ನಮ್ಮ ಮಕ್ಕಳಿಗೆ ಸಿಕ್ಕಿದೆ, ನಮ್ಮ ಹಿರಿಯವರಿಂದ. ಹೀಗಿರುವಾಗ ನಮ್ಮ ಮನೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮನೆಯಲ್ಲಿ 6-8 ಮಕ್ಕಳು ಇರುವಾಗ ಯಾರಾದರೂ ಒಬ್ಬರು ಯಾಜಕನಾಗಬೇಕು, ಕನ್ಯಾಸ್ತ್ರೀ ಆಗಬೇಕು ಎಂಬ ಒಂದು ಚಿಂತನೆ ಇರ್ತದೆ. ಅದು ಈ ಹಿರಿಯರಿಂದ ಯಾವಾಗಲೂ ಆಗಾಗ ಯಾರಾದರೂ ಒಬ್ಬರು ಆದರೆ ಒಳ್ಳೆಯದು ಅಂತ ಹೇಳುವ ಸ್ಥಿತಿ ಇರ್ತದೆ. ಅದರ ಜೊತೆಗೆ ನನ್ನ ಅಕ್ಕ ಇದ್ಲು, ಅವಳಿಗೆ ನಾನು ಆಗಬೇಕೆಂಬ ಆಸೆ. ನನಗೂ ಕೂಡ ಅದು ಒಳ್ಳೆಯದಂತ ಹೇಳುವ ಅನಿಸಿಕೆ ಸಣ್ಣವನಿರುವಾಗಲೇ ಬಂತು. ಅದು ಬೆಳೆದು ಮತ್ತೆ ಕೊನೆಗೆ ಆ ನಿರ್ಧಾರಕ್ಕೆ ನಾನು ಬಂದೆ. ಅದರಿಂದ ಪ್ರೇರಣೆ ನನ್ನ ಕುಟುಂಬದವರಿಂದ, ಅದೇ ರೀತಿ ನಮ್ಮ ಧಾರ್ಮಿಕ ವ್ಯಕ್ತಿಗಳಿರ್ತಾರೆ, ನಮ್ಮ ಚರ್ಚಿನ ಫಾದರ್ ಇರ್ತಾರೆ, ಅವರ ಮೂಲಕ ಕೂಡ ಈ ಪ್ರೇರಣೆ ಬಂದಿದೆ. ಎಲ್ಲರ ಪ್ರೇರಣೆಯಿಂದಾಗಿ ದಿನದಿಂದ ದಿನಕ್ಕೆ ಈ ರೀತಿಯ ಒಂದು ನಿರ್ಧಾರ ಮಾಡಲಿಕ್ಕೆ ನನಗೆ ಸುಲಭ ಆಯಿತು. ಹೌದು. ಈಗ ತಮ್ಮ ಎಜುಕೇಶನ್ ಮುಗಿದ ನಂತರ ಏನು ಮಾಡಿದ್ರಿ ಸರ್ ತಾವು? ನಂದು ಎಜುಕೇಶನ್ ಅಂದರೆ, ಮೊದಲು ಈ ಸೆಮಿನರಿಯಲ್ಲಿ ನಮ್ಮ ಗುರುಕುಲದಲ್ಲಿ ನನ್ನ ಶಿಕ್ಷಣ ಮಾಡಿದ್ದು. ಅದಾದಮೇಲೆ ನಾನು ಆಗಾಗ ಬೇರೆ ಬೇರೆ ಥರದ ಶಿಕ್ಷಣಕ್ಕೆ ತೊಡಗಿಸಿಕೊಂಡೆ. ಒಂದು ಶಿಕ್ಷಣ ಅಂತ ಹೇಳಿದರೆ, ನಾನು ಫೊಮೇಟಸ್ ಕೋರ್ಸ್ ಅಂತ ಮಾಡಿದ್ದೇನೆ. ಈ ಫೊಮೇಟಸ್ ಕೋರ್ಸು ಕೌನ್ಸಿಲಿಂಗ್ ಅಲ್ಲಿ ಕೋರ್ಸು, ಅದು 3 ವರ್ಷದ ಕೋರ್ಸು. ಈ ಕೋರ್ಸನ್ನು ನನ್ನ ಯಾಜಕನ ಕೆಲಸ ಏನಿದೆ ಅದು ಮಾಡುವಾಗಲೇ ಅದರ ಜೊತೆಗೇ ನಾನು ಮಾಡಿದೆ. ಡಿಪ್ಲೊಮಾ ಇದೆ ನನ್ನಲ್ಲಿ. ಅದೇ ಥರ ಜರ್ನಲಿಸಮ್ ಕೋರ್ಸ್ ನಾನು ಮಾಡಿದೆ. ಜರ್ನಲಿಸಮ್ ಕೋರ್ಸು ಜೊತೆಗೆ ನಾನು ಎಡಿಟರ್ಸ್ ಕೋರ್ಸ್ ಕೂಡ ಮಾಡಿದೆ. ಅದರಲ್ಲಿ ಕೂಡ ನನಗೆ ಆಸಕ್ತಿ ಇತ್ತು ಮತ್ತು ಎಡಿಟರ್ ಆಗಿ ನನಗೆ ಉತ್ತಮ ಒಂದು ಪ್ರತಿಭೆ ಇದೆ. ಅದು ನಾನು ಕಂಡುಕೊಂಡದ್ದು ಈ ಕೋರ್ಸ್ನಲ್ಲೇ. ಯಾಕಂತ ಹೇಳಿದರೆ, ಎಡಿಟರ್ಸ್ ಕೋರ್ಸಲ್ಲಿ ನಮಗೆ ಯಾವುದೇ ಒಂದು ಬರಹ ಇದ್ದರೆ ಅದಕ್ಕೆ ಶೀರ್ಷಿಕೆ ಬರೀಲಿಕ್ಕೆ ಕೊಡ್ತಾರೆ. ಯಾಕಂದರೆ ಎಡಿಟರ್ ಮೇನ್ ಕೆಲಸ ರಿಪೋರ್ಟ್ ಕೊಡೋದಲ್ಲ, ಬದಲಿಗೆ ಶೀರ್ಷಿಕೆ ಕೊಡು. ಯಾರಾದರೂ ಕಥೆ ಅಥವಾ ರಿಪೋರ್ಟ್ ವರದಿ ಕೊಟ್ಟರೆ ಅದಕ್ಕೆ ಶೀರ್ಷಿಕೆ ಬರೆಯುವುದು ಕೆಲಸ ಎಡಿಟರ್ ಇದ್ದು. ಹಾಗಿರುವ ನಮಗೆ ಈ ಕೋರ್ಸ್ನಲ್ಲಿ ಆಗಾಗ ಈ ಶೀರ್ಷಿಕೆ ಬರೆಯುವ ಬಗ್ಗೆ ಟೆಸ್ಟ್ಗಳು ಇರ್ತಿದ್ದು. ಅದರಿಂದಾಗಿ ನನಗೆ ಅದು ಒಂದು ಸಾಧ್ಯ ಅಂತ ಹೇಳುವ ಚಿಂತನೆ ಕೂಡ ಬಂತು. ಅದು ಕೋರ್ಸ್ ನಾನು ಆ ರೀತಿಯಲ್ಲಿ ಮಾಡಿದೆ. ನಾನು ಸೋಷಿಯಾಲಜಿ ನಮ್ಮ ಡಿಗ್ರಿಯಲ್ಲಿ ಮಾಡಿದ್ದೆ. ಅದರಿಂದ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಸೋಷಿಯಲ್ ಡೆವಲಪ್ಮೆಂಟ್ ಕೋರ್ಸಿಗೆ ಆಲೋಚನೆ ಮಾಡಿದೆ. ಆದರೆ ನಾನು ಅದನ್ನು ಕೆನಡಾದಲ್ಲಿ ಕೋಡಿ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲಿ 6 ತಿಂಗಳ ಕೋರ್ಸ್ ಇದೆ. ಆ ಕೋರ್ಸನ್ನು ಆರಿಸಿದೆ ಮತ್ತು ಕೆನಡಾಕ್ಕೆ ಹೋಗಿ 6 ತಿಂಗಳ ಕೋರ್ಸ್ ಮಾಡಿದೆ. ಒಂದು ತಿಂಗಳ ಸರ್ಟಿಫೈಡ್ ಕೋರ್ಸ್ ಕೂಡ ಮಾಡಿದೆ. ಅದು ಪಾರ್ಟಿಸಿಪೇಟರಿ ಅಪ್ರೋಚ್ ಟು ಡೆವಲಪ್ಮೆಂಟ್ ಅಂತ ಹೇಳಿ, ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆಯನ್ನು ಹೇಗೆ ಅಳವಡಿಸುವುದು, ಅದು ಹೇಗೆ ಅಭಿವೃದ್ಧಿಗೆ ಪೂರಕ ಎಂಬ ರೀತಿಯಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ನಾನು ಮಾಡಿದೆ. ಅದರಿಂದ ಇವತ್ತು ನಾನು ಆ ಕೋರ್ಸ್ ಮಾಡಿದ್ರಿಂದ ಯೋಜನೆ ಹಾಕುವ ಪ್ರಕ್ರಿಯೆ ಬಗ್ಗೆ ಹೆಚ್ಚು ಮಾಹಿತಿ ಸಿಕ್ಕಿತು. ಅದರ ಮೂಲಕ ನಾನು ಹಲವಾರು ಸಂಘ ಸಂಸ್ಥೆಗಳಿಗೆ ಯೋಜಿಸುವ, ಅವರ ಸಂಸ್ಥೆಗೆ ಬೇಕಾದ ಯೋಜನೆ ಹಾಕುವ ಕೆಲಸವನ್ನು ಮತ್ತು ಅವರಿಗೆ ಸಹಾಯ ಮಾಡುವ ಕೆಲಸವನ್ನು ನಾನು ಮಾಡಿದ್ದೇನೆ. ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೂ ಕೂಡ ಈ ಯೋಜನೆ ಹಾಕಲಿಕ್ಕೆ ನಾನು ಸಹಾಯ ಮಾಡಿದ್ದೇನೆ. ಆದರೂ ಕೂಡ ತಾವು ಬೇರೆ ಬೇರೆ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಕೈಯಾಡಿಸಿ ಬಂದಿದ್ದೀರಾ. ಯಾಕಂತ ಹೇಳಿದ್ರೆ, ನಮ್ಗೆ ಏನಾಗ್ತದೆ, ನಾವು ಗುರುದೀಕ್ಷೆ ಪಡೆದ ಮೇಲೆ ನಮಗೆ ಬಿಷಪ್ ಅಂತ ಇರ್ತಾರೆ, ಒಂದು ಡಯಾಸಿಸ್ ಇದೆ. ಆ ಡಯಾಸಿಸ್ಗೆ ಜವಾಬ್ದಾರರಾಗಿ ಬಿಷಪ್ ಇರ್ತಾರೆ. ಈಗ ಬಿಷಪ್ ಈ ಡಯಾಸಿಸ್ಗೆ ಬೇಕಾದ ವಿವಿಧ ಕೆಲಸಗಳಿಗೆ ಬೇಕಾದ ರೀತಿಯಲ್ಲಿ ನಮಗೆ ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ. ಆಗ ಅದಕ್ಕೆ ನಾವು ಸಿದ್ಧರಾಗಬೇಕು. ನಾನು ಕಿರಿ ವಯಸ್ಸಿನಲ್ಲಿಯೇ ನನಗೆ ದೊಡ್ಡ ಒಂದು ಜವಾಬ್ದಾರಿ ಸಿಕ್ಕಿದೆ. ನಾನು ಸೋಷಿಯಲ್ ಡೆವಲಪ್ಮೆಂಟ್ ಕೋರ್ಸ್ ಕೆನಡಾದಲ್ಲಿ ಮಾಡಿ ಹಿಂದಕ್ಕೆ ಬರುವಾಗ ನಮ್ಮ ಈ ಡಯಾಸಿಸಲ್ಲಿ CODP ಅಂತ ಸಂಸ್ಥೆ ಇದೆ, ಕೆನಡಾ ಆರ್ಗನೈಸೇಷನ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಪೀಸ್.
ಇದು ದಕ್ಷಿಣ ಕನ್ನಡ ಉಡುಪಿ ಡಿಸ್ಟ್ರಿಕ್ಟ್ಗೆ ಸೋಷಿಯಲ್ ಡೆವಲಪ್ಮೆಂಟ್ ಮಾಡ್ತಾ ಇತ್ತು. ಈಗ ಆ ಸಂಸ್ಥೆಗೆ ನಾನು ಆರಿಸಿದರು ಕಿರಿ ವಯಸ್ಸಿನಲ್ಲಿ. ನಾನು 33 ವರ್ಷ ಆಗ ನನಗೆ. ಮತ್ತೆ 2 ವರ್ಷದಲ್ಲಿ ನಾನು ಡೈರೆಕ್ಟರ್ ಆದೆ. ಹಾಗೆ 7 ವರ್ಷ ಡೈರೆಕ್ಟರ್ ಆಗಿ ಆ CODP ಸಂಸ್ಥೆಯಲ್ಲಿದೆ. ಅದು ಸೋಷಿಯಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಸಂಸ್ಥೆ. ನಂದು ಇಲ್ಲಿ CODPಯಲ್ಲಿ ನನ್ನ ಕೆಲಸ ಮುಗಿಯುವಾಗ, ಆ ಟರ್ಮ್ ಅಂತಿದೆ, ಅದು ಮುಗಿಯುವಾಗ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ನಮ್ಮ ಬಿಷೋಪುರ ಒಂದು ಮಂಡಳಿ ಇದೆ. ಆ ಮಂಡಳಿಗೆ ಏನಾಯ್ತು ಅಂತ ಹೇಳಿದ್ರೆ, ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಪ್ಲಾನ್ ಆಗಬೇಕು, ಎಲ್ಲ ಡಯಸ್ಗಳನ್ನು ಒಳಗೊಂಡು ಒಂದು ಪ್ಲಾನ್ ಎಲ್ಲರಿಗೆ ಬೇಕಾದದ್ದು. ಆ ರೀತಿಯ ಪ್ಲಾನ್ ಮಾಡಲಿಕ್ಕೆ ಬೇಕಂತ ಹೇಳುವಾಗ ಅವರು ಯಾರು ಮಾಡ್ಬೋದು ಅಂತ ಆಲೋಚನೆ ಮಾಡಿ ನಾನೇ ಮಾಡ್ಬೇಕಂತ ಹೇಳಿದರು. ಈಗ ನಾನು CODP ಇರುವಾಗಲೇ ಆ ಪ್ಲಾನ್ ಹಾಕಲಿಕ್ಕೆ ಸಹಾಯ ಮಾಡಿದೆ. ಪ್ಲಾನ್ ರೆಡಿ ಆದಮೇಲೆ 1 ವರ್ಷ ಆ ಪ್ಲಾನ್ ಪ್ರಕಾರ ಯಾರು ಕೆಲಸ ಮಾಡ್ತಾ ಇರಲಿಲ್ಲ, ಯಾಕಂದರೆ ಆ ಅಭ್ಯಾಸ ಇರಲಿಲ್ಲ. ಅದರಿಂದ 1 ವರ್ಷ ನಂತರ ಅವರು ಹೇಳಿದರು, ಈಗ ಈ ಪ್ಲಾನ್ ಏನು ಯಾರು ಮಾಡ್ತಾ ಇಲ್ಲ, ಹೇಗೆ ಮಾಡೋದು ಅಂತ ಹೇಳುವಾಗ ಒಬ್ಬರು ಸಂಯೋಜಕರು ಇದಕ್ಕೆ ಬೇಕು, ಆ ಸಂಯೋಜಕರ ಮೂಲಕ ಇದನ್ನು ಕೆಲಸ ಮಾಡುವ ಹಾಗೆ ಮಾಡಬೇಕು ಅಂತ ಹೇಳುವ ವಿಚಾರ ಬಂತು. ಆಗ ಕೂಡ ಅವರು ಹೇಳಿದರು, ಈಗ ನಾನು ಪ್ಲಾನ್ ಮಾಡಲಿಕ್ಕೆ ನಾನೇ ಸಹಾಯ ಮಾಡಿದ್ದು, ಅದರಿಂದ ಆ ಸಂಯೋಜಕನಾಗಲಿಕ್ಕೂ ಕೂಡ ನಾನು ಯೋಗ್ಯ ಅಂತ ಬಿಷಪ್ರ ಆಲೋಚನೆ ಮಾಡಿದರು. ಕರ್ನಾಟಕ ಮಟ್ಟದಲ್ಲಿ ಸಂಯೋಜಕನಾಗಿ ಕರೆದರು, ನಾನು ಆಗ್ಬೋದು ಅಂತ ಹೇಳಿದೆ. ಅದು ನೋಡಿ, ಈ ಯೋಜನೆಯ ಪ್ರಕಾರ ಕೆಲಸ ಮಾಡಲಿಕ್ಕೆ ನನ್ನ ಜವಾಬ್ದಾರಿ ಇತ್ತು. ಈ ಕೆಲಸ ಮಾಡಿಸುವುದು ಅಂತ ಹೇಳಿದ್ರು. ಕರ್ನಾಟಕ ರಾಜ್ಯ ಅಂತ ಹೇಳುವಾಗ ಈ ಬಿಷೋಪುರ ಮಂಡಳಿಯ ಅಧೀನ 22 ಇಲಾಖೆಗಳಿವೆ. ಕಮಿಷನ್ಸ್ ಅಂತ ಹೇಳಿದೆವು ನಾವು. 22 ಇಲಾಖೆಗಳು. ಈ 22 ಕೂಡ ಪ್ರತ್ಯೇಕ ನಿರ್ದಿಷ್ಟ ಯೋಜನೆ ನಾವು ಹಾಕಿದೆವು. ಆ 22 ಪ್ಲಾನ್ ಹಾಕಿದ ಮೇಲೆ ಪ್ರತಿಯೊಬ್ಬರಿಗೆ ಅವರವರ ಪ್ಲಾನ್ನ ಪ್ರಕಾರ ಕೆಲಸ ಮಾಡುವ ಮಾರ್ಗದರ್ಶನ ನಾನು ನೀಡಬೇಕಿತ್ತು. ಅದು ಚೆನ್ನಾಗಿ ಬಂತು. ಈ ಮಾದರಿಯಿಂದಾಗಿ ಬೇರೆ ಕಡೆ ಕೂಡ ನಾನು ಕರೀಲಿಕ್ಕೆ ಪ್ರಾರಂಭಿಸಿದರು. ಬೇರೆ ಇಂಥದೇ ರಾಜ್ಯ ಮಟ್ಟದ ಅಥವಾ ನಮ್ಮ ಆರ್ಚ್ ಡಯಾಸ್ ಅಂತ ಹೇಳ್ತಾರೆ, ಆ ಮಟ್ಟದಲ್ಲಿ ಪ್ಲ್ಯಾನ್ ಹಾಕಲಿಕ್ಕೆ. ಅದು ಪ್ಲ್ಯಾನ್ ಹಾಕ್ತಾ ಇರುವಾಗ ಮತ್ತು ಕೊನೆಯದಾಗಿ ನ್ಯಾಷನಲ್ ಲೆವೆಲ್ ನಮ್ಮದು CCB ಅಂತಿದೆ, ಕಾನ್ಫರೆನ್ಸ್ ಆಫ್ ಕ್ಯಾಥಲಿಕ್ ಬಿಷಪ್ಸ್ ಆಫ್ ಇಂಡಿಯಾ. ಆ ಮಟ್ಟದಲ್ಲಿ ಕೂಡ ಪ್ಲ್ಯಾನ್ ಮಾಡಲಿಕ್ಕೆ ನನ್ನನ್ನು ಕರೆದರು. ಹೀಗೆ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಕೂಡ ಯೋಜನೆ ಹಾಕಲಿಕ್ಕೆ ನಾನು ಸಹಾಯ ಮಾಡಿದ್ದೇನೆ. ಈಗ ಈ ರೀತಿ ಹೊಸದಾಗಿ ಒಂದು ಪ್ಲಾನ್ ಅನ್ನ ಹೇಳಬೇಕಾದ್ರೆ ಅಥವಾ ಪರಿಚಯಿಸಬೇಕಾದ್ರೆ ಒಂದಷ್ಟು ಸವಾಲುಗಳು ಬರ್ಬೋದು, ಅಥವಾ ಆ ಒಂದು ಆರ್ಗನೈಸೇಷನ್ ಇದೆ ಅದಕ್ಕೆ ತಯಾರಾಗದೇ ಇರ್ಬೋದು. ಅಂತ ಸವಾಲುಗಳೇನಾದ್ರೂ ತಮಗೆ ಬಂತ ಪ್ರಾರಂಭದಲ್ಲಿ? ಹಲವಾರು ಬರ್ತದೆ. ಯಾಕಂತ ಹೇಳಿದ್ರೆ ಹಲವಾರು ಕಾರಣಗಳಿರ್ತವೆ. ಒಂದು ಕಾರಣ ಗೊತ್ತಿಲ್ಲ, ನಮಗೆ ಪ್ಲಾನ್ ಹಾಕ್ಲಿಕ್ಕೆ ಗೊತ್ತಿಲ್ಲ, ಪ್ಲಾನ್ ಪ್ರಕಾರ ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅದು ನಮ್ಮಿಂದ ಆಗ್ಲಿಕ್ಕಿಲ್ಲ ಅಂತ ಹೇಳುವ ಒಂದು ವಿಚಾರ. ಎರಡನೇದು, ಪ್ಲಾನ್ ಹಾಕಿದಾಗ ಕೆಲಸದ ಹೊರೆ ಜಾಸ್ತಿ ಆಗ್ತದೆ. ಯಾಕಂದರೆ ಆ ನಿರ್ದಿಷ್ಟ ಟೈಮ್ನ ಒಳಗೆ, ಸಮಯದ ಮಿತಿಯ ಒಳಗೆ ಮಾಡಬೇಕು ಅಂತ ಹೇಳುವ ವಿಚಾರ ಬರ್ತದೆ. ಆಗ ಉಳಿದ ಎಲ್ಲ ಕೆಲಸಗಳಿಗೆ ನಾನು ಹೆಚ್ಚು ಅಲ್ಲಿ ಇಲ್ಲಿ ಓಡಾಡಲಿಕ್ಕೆ ಆಗಲಿಕ್ಕಿಲ್ಲ, ಇದಕ್ಕೆ ಸಹ ಹೆಚ್ಚು ಗಮನ ಕೊಡಬೇಕು. ಅದೊಂದು ಕೆಲವರಿಗೆ ಏನಾಗ್ತದೆ, ಅದಕ್ಕೆ ಆಸೆ ಮನಸ್ಸಿದೆ, ಅದಾಗಲಿಕ್ಕಿಲ್ಲ ಅಂತ ಹೇಳಿ ಇಲ್ಲಿ ಇದು ಬೇಡ ಅಂತ ಹೇಳುವ ಆ ವಿಚಾರ ಬರ್ತದೆ. ಆದರೆ ಒಮ್ಮೆ ನಾವು ಯೋಜನೆ ಪ್ರಕಾರ ಕೆಲಸ ಮಾಡಿದಾಗ ಅದರ ಏನು ಫಲಿತಾಂಶ ಇದೆ ಅದನ್ನು ನೋಡುವಾಗ ಸ್ಪಷ್ಟ ಬರ್ತದೆ. ಏನಂತ ಹೇಳಿದರೆ, ನಾವು ಪ್ಲ್ಯಾನ್ ಹಾಕಿದಾಗ ಫಲಿತಾಂಶ ಸಿಗೋದು, ಪ್ಲ್ಯಾನ್ ಹಾಕಿದಾಗ ಫಲಿತಾಂಶ ಸಿಗೋದು ವ್ಯತ್ಯಾಸ ಇದೆ. ಪ್ಲ್ಯಾನ್ ಹಾಕಿದ್ದ ಫಲವಾಗಿ ಖಂಡಿತವಾಗಿಯೂ ನಮಗೆ ಫಲಿತಾಂಶ ಯಾವಾಗಲೂ ಉತ್ತಮವಾಗಿರ್ತದೆ. ಅದು 100% ಆಗಬೇಕಂತ ಇಲ್ಲ, ಆದರೂ ಕೂಡ ನಾವು ಪ್ಲ್ಯಾನ್ ಇಲ್ಲದೆ ಮಾಡಿದರೆ ಆಗುವುದಕ್ಕಿಂತ ಜಾಸ್ತಿ ಇದರಲ್ಲಿ ಸಿಗ್ತಾ ಇರ್ತದೆ. ಈಗ ಈ ಪ್ಲಾನ್ ಹಾಕುವಾಗ ಕೂಡ ಏನಾದರೂ ಕೇರ್ಫುಲ್ ಆಗಿರ್ಬೇಕಂದ್ರೆ, ಈಗ ಹಾಕಿದ ಪ್ಲಾನ್ ಕೂಡ ಸರಿಯಾಗಿರ್ಬೇಕಾಗುತ್ತೆ. ಇದನ್ನು ಹೇಗೆ ನಿರ್ಧಾರ ಮಾಡುವಂಥದ್ದು? ನಾನು ನೋಡಿ, ನಿಮ್ಗೆ ಹೇಳಿದೆ, ನಾನು ಭಾಗವಹಿಸುವಿಕೆಯ ಮೂಲಕ ಅಭಿವೃದ್ಧಿ ಮಾಡೋದು, ಇದು ಹೆಚ್ಚುವರಿ ಶಿಕ್ಷಣ ಪಡೆದೆ. ನಿಜವಾಗಿ ನೋಡಿದರೆ ನಾನು ಪ್ಲಾನ್ ಮಾಡಿಸುವಾಗ ನನ್ನ ಪ್ಲಾನ್ ಕೊಡುವುದಿಲ್ಲ, ನಾನು ಅವರಿಗೆ ಪ್ಲಾನ್ ರೆಡಿ ಮಾಡಿ ಕೊಡೋದಿಲ್ಲ, ಬದಲಿಗೆ ಅವರಿಂದ ಪ್ಲಾನ್ ಮಾಡಿಸೋದು. ಸೊ ಅವರಿಂದ ಮಾಡಿಸುವಂಥ ಯಾರನ್ನು ಕರೆಯೋದು ಅಂತ ಹೇಳುವಾಗ ಜನರ ಪ್ರತಿನಿಧಿಗಳನ್ನು ಕರೆಯೋದು. ಎಲ್ಲರನ್ನು ಕರೀಲಿಕ್ಕೆ ಆಗಲ್ಲ, ಎಲ್ಲರನ್ನು ಕರೆದು ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅವರ ಪ್ರತಿನಿಧಿಗಳು ಒಂದು ನಿರ್ದಿಷ್ಟ ಗುಂಪು ಇರಬೇಕು, ಒಂದು 30-40 ಜನರ ಗುಂಪು. ಆ ಗುಂಪು ಎಲ್ಲರ ಪ್ರತಿನಿಧಿಗಳಾಗಿ ಬರುವುದರಿಂದ ಅವರು ಮಾತಾಡಿದರೆ ಆ ಜನರು ಮಾತಾಡಿದ ಹಾಗೆ. ಈಗ ಅವರ ಮೂಲಕ ಕೇಳೋದು, ನೀವು ಈ ಇಲಾಖೆ ಯಾಕೆ ಇರುವುದು, ನೀವು ಇರುವ ನಿರ್ದಿಷ್ಟ ಉದ್ದೇಶ ಏನು, ಅದನ್ನು ಸ್ಪಷ್ಟಪಡಿಸೋದು. ನಾವು ಸ್ಕೋಪ್ ಅಂತ ಹೇಳ್ತೇವೆ, ನಿಮ್ಮ ಪರಿಮಿತಿ ಅದು ಏನು, ಅದು ಸ್ಪಷ್ಟ ಆದಮೇಲೆ ಈಗ ಇದರಲ್ಲಿ ಏನಾದರೂ ಸಾಧಿಸಬೇಕಾದ್ರೆ ನೀವು ಮಾಡಬೇಕು. ಅದು ನೀವು ಮಾಡಬೇಕಂತ ಇದ್ರೆ ಏನು ಮಾಡ್ತೀರಿ, ಮೊದಲು ಏನು ಮಾಡೋದು ಅಂತ ಹೇಳಿದರೆ, ಈ ವಿಚಾರದಲ್ಲಿ ಈಗ ಸಮಸ್ಯೆಗಳು ಏನಿವೆ ಆ ಸಮಸ್ಯೆ ಹುಡುಕ್ಲಿಕ್ಕೆ ಕೂಡ ನಾವು ಬೇರೆ ಬೇರೆ ವಿಧಾನಗಳನ್ನು ಬಳಸ್ಬೋದು. ಅಥವಾ ಸರ್ವೆ ಮಾಡ್ಬೋದು, ಅಥವಾ ಗ್ರೂಪ್ ಡಿಸ್ಕಷನ್ ಮಾಡ್ಬೋದು,
ಅಥವಾ ಇಂಟರ್ವ್ಯೂ ನಡೆಸಿ ನಾವು ಕಂಡುಹಿಡಿಬೋದು. ಈ ರೀತಿಯಲ್ಲಿ ಸಮಸ್ಯೆಗಳನ್ನು ಕಂಡುಹಿಡಿದು ಮೊದಲು ಸಮಸ್ಯೆಗಳ ಪಟ್ಟಿ ಆದಮೇಲೆ 100 ಸಮಸ್ಯೆಗಳ ಪಟ್ಟಿ ಬರ್ತದೆ. ಈಗ ಅದರಲ್ಲಿ ಯಾವುದಂತ ಮಾಡಬೇಕಲ್ವ. ಈಗ ನಾವು 3 ವರ್ಷಕ್ಕೆ ಅಂತ ಆಲೋಚನೆ ಮಾಡಿದರೆ ಅದರಲ್ಲಿ ಯಾವುದನ್ನು ಈಗ ಕೈಗೆತ್ತಿಕೊಳ್ಳುವುದು. ಹಾಗಿರುವಾಗ ಅದನ್ನು ನಾವು ಪ್ರಯಾರಿಟೈಸ್ ಮಾಡಬೇಕು, ಅವುಗಳಿಗೆ ನಾವು ರ್ಯಾಂಕ್ ಕೊಡಬೇಕು. ಆ ರ್ಯಾಂಕ್ ಕೊಟ್ಟು ಮೊದಲನೇ ಸಮಸ್ಯೆ ಅಥವಾ ಕಠಿಣ ಸಮಸ್ಯೆ ಅಥವಾ ಹೆಚ್ಚು ಬಾಧಿಸುವ ಸಮಸ್ಯೆ ಯಾವುದು ಇದನ್ನು ಕಂಡುಕೊಳ್ಬೇಕು. ಅದನ್ನು ಕಂಡುಕೊಂಡ ಮೇಲೆ ಆ ಪ್ರಯಾರಿಟಿ ಪ್ರಕಾರ ನಮಗೆ 1-2 ಸಿಗುವಾಗ ಫಸ್ಟ್ ಯಾವುದಿದೆ ಅದರಿಂದ ಸ್ಟಾರ್ಟ್ ಮಾಡಬೇಕು. ಈಗ ಫಸ್ಟ್ ಇದೆ ಆದರೂ ಕೆಲವೊಮ್ಮೆ ಅದನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಒಂದು ಸಮಸ್ಯೆ ಇದೆ, ವಿಶೇಷ ಸಮಸ್ಯೆ, ಆದರೆ ನಮ್ಮ ಸಾಧ್ಯತೆಗಿಂತ ಅದು ದೊಡ್ಡದು. ಹಾಗಿರುವಾಗ ಅದನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಮಸ್ಯೆ ತಗೊಂಡ್ರು ಕೂಡ ನಾವು ನಮ್ಮ ಸಂಪನ್ಮೂಲ ಇದೆ ಅದನ್ನು ವೇಸ್ಟೇ ಮಾಡೋದು. ಹಾಗೆ ಈಗ ಸಾಧ್ಯ ಇಲ್ಲ ಅಂತ ಹೇಳೋದನ್ನು ಬದಿಗಿಡೋದು. ಫಸ್ಟ್ ಸಾಧ್ಯ ಇಲ್ಲ ಸೆಕೆಂಡಿಗೆ ಹೋಗೋದು, ಸೆಕೆಂಡ್ ಸಾಧ್ಯ ಇದ್ದರೆ ಅದನ್ನು ತಗೊಳ್ಳೋದು, ಇಲ್ಲಾಂದರೆ ಥರ್ಡಿಗೆ ಹೋಗೋದು. ಈ ರೀತಿಯಲ್ಲಿ ಮ್ಯಾನೇಜಬಲ್ ಪ್ರಾಬ್ಲಮ್ ಅಂತ ನಾವು ಎತ್ತಿಕೊಳ್ಳೋದು. ಅಂಥ ಮ್ಯಾನೇಜಬಲ್ ಈಗ 3 ವರ್ಷದಲ್ಲಿ ನಾವು ಎಷ್ಟು ಮಾಡ್ಬೋದು, 3 ಸಾಧ್ಯ ಅಂತ ಇದೆ, 3 ತಗೊಳ್ಳೋದು. 3 ತಗೊಂಡ ಮೇಲೆ ಆ ಪ್ರತಿಯೊಂದು ಸಮಸ್ಯೆಗೆ ನಾವು ಧ್ಯೇಯ ಉದ್ದೇಶ ಬರೆಯೋದು. ಈ ಸಮಸ್ಯೆಯಲ್ಲಿ ನಾವು ಏನು ಗುರಿಯನ್ನು ಸಾಧಿಸಬೇಕು, ಏನು ಧ್ಯೇಯ ಇರಬೇಕು ನಮಗೆ, ಅದು ಸ್ಪಷ್ಟಪಡಿಸು. ಆ ಧ್ಯೇಯ ಆದಮೇಲೆ ಉದ್ದೇಶ, ಈ ಧ್ಯೇಯದ ಭಾಗಗಳು, ಧ್ಯೇಯವನ್ನೇ ನಾವು ಭಾಗ ಮಾಡಿದಾಗ ಆ ಏನು ಭಾಗಗಳು ಸಿಗ್ತವೆ ಅವುಗಳ ಉದ್ದೇಶ. ಈಗ ಉದ್ದೇಶಗಳನ್ನು ನಾವು ಸಾಧಿಸಿದಾಗ ತನ್ನಿಂತಾನೇ ಧ್ಯೇಯ ಸಿಗ್ತದೆ. ಅದರಿಂದ ಉದ್ದೇಶ ಸ್ಪಷ್ಟಪಡಿಸು. ಉದ್ದೇಶ ನಿರ್ದಿಷ್ಟವಾಗಿರುತ್ತದೆ, ಟೈಮ್ ನಿರ್ದಿಷ್ಟ, ಏನು ಸಾಧಿಸಬೇಕು ಅದರ ಮಟ್ಟ ಕೂಡ ನಿರ್ದಿಷ್ಟ, ಯಾರು ಮಾಡಬೇಕು ಏನು ಇದೆಲ್ಲ ನಿರ್ದಿಷ್ಟ ಇರ್ತದೆ. ಅದನ್ನು ಅವರು ಮಾಡಿದಾಗ ತನ್ನಿಂತಾನೇ ಧ್ಯೇಯದ ಅಥವಾ ಗುರಿಯ ಭಾಗಗಳನ್ನು ಅವರು ಪಡೆಯುತ್ತಾ ಇರ್ತಾರೆ. 4-5 ಉದ್ದೇಶ ಇದ್ದರೆ ಆ 4-5 ಉದ್ದೇಶ ಜಾರಿಯಾದಾಗ ತನ್ನಿಂತಾನೇ ಗುರಿ ಸಿಕ್ಕಿ ಆಯಿತು. ಈ ರೀತಿಯ ಯೋಜನೆ ಹಾಕೋದು ಅಂದರೆ ವ್ಯವಸ್ಥಿತವಾಗಿ ನಡೀತಾ ಇರ್ತದೆ. ಸರ್, ಹಾಗೆ ತಾವು ಬೇರೆ ಬೇರೆ ಪ್ರದೇಶಗಳಲ್ಲಿ, ಊರುಗಳಲ್ಲಿ ಕೆಲಸ ಮಾಡಿದ್ದೀರಿ. ಹೌದು. ಅಲ್ಲಿ ಅನುಭವಗಳು ಹೇಗಿತ್ತು? ನನಗೆ ಆ ಅನುಭವಗಳು ನಿಜವಾಗಿಯೂ ಭಾರಿ ಸಹಾಯ ಮಾಡ್ತಾ ಇವೆ. ಯಾಕಂತ ಹೇಳಿದರೆ ನಾನು ಬೇರೆ ಬೇರೆ ರೀತಿಯ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ದೇನೆ. ಮೊದಲು ನೋಡಿ, ನಾನು ಹಳ್ಳಿಯವನು. ಹಳ್ಳಿ ಅಂದರೆ ಏನಂತ ಗೊತ್ತು, ಸ್ಪಷ್ಟ ಗೊತ್ತು, ಅಲ್ಲಿ ಜೀವನ ನಡೆಸಿ ಗೊತ್ತು. ಅಲ್ಲಿಂದ ಪಟ್ಟಣಕ್ಕೆ ಬಂದಾಗ ಪಟ್ಟಣ ಹೇಗಂತ ಗೊತ್ತಾಯಿತು. 3ನೇದ್ದು, ನಾನು ಯಾಜಕನಾದಾಗ ಫಸ್ಟ್ 2 ವರ್ಷ ಬೀದರ್ ಜಿಲ್ಲೆಯಲ್ಲಿ ಕೆಲಸಕ್ಕಿದ್ದೆ. ಬೀದರ್ ಜಿಲ್ಲೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಹಳ್ಳಿಗೆ ಹೋಗ್ತಾ ಇದ್ದೆ, ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ, ಅವ್ರ ಜೊತೆ ರಾತ್ರಿ ಕಳೀತಾ ಇದ್ದೆ, ಬೇರೆ ಬೇರೆ ವಿಷಯಗಳಲ್ಲಿ ಚರ್ಚೆ ನಡೆಸಿ ಅವ್ರ ಜೊತೆ ಕೆಲಸ ಮಾಡಿಸ್ತಾ ಇದ್ದೆ. ಆ ಊರು ನೋಡುವಾಗ ಇಲ್ಲಿ ಮತ್ತು ಅಲ್ಲಿಗೆ ಇರುವ ವ್ಯತ್ಯಾಸ, ಅಲ್ಲಿಯ ಜನರ ಆ ವ್ಯತ್ಯಾಸದಲ್ಲಿ ಅವರು ಹೇಗೆ ಜೀವನ ಮಾಡ್ತಾರೆ, ಆ ಜೀವನದಲ್ಲಿ ಏನನ್ನು ಸಾಧಿಸಬಹುದು, ಇದನ್ನು ನನಗೆ ಅಲ್ಲಿ ತಿಳಿಯಲಿಕ್ಕೆ ಸಾಧ್ಯ ಆಯಿತು. ಈಗ ಅದು ಆ ಅನುಭವ ವಿಶೇಷ. ಯಾಕಂತ ಹೇಳಿದರೆ ಇವತ್ತು ನಾನು ಟ್ರೈನಿಂಗ್ಗೆ ಹೋಗ್ತಾ ಇರುವಾಗ ಅಲ್ಲಿ ಜನರಿಂದ ಪ್ರತಿಕ್ರಿಯೆ ಬರ್ತದೆ. ಅವ್ರು ಹೇಳ್ತಾರೆ ಇದೆಲ್ಲ ಮಂಗಳೂರಲ್ಲಿ ಸಾಧ್ಯ, ಇಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ನಾನು ಈ ಉದಾಹರಣೆ ಹೇಳ್ತೇನೆ, ಬೀದರಲ್ಲಿ ಇದು ಸಾಧ್ಯ ಆಗಿದೆ, ಬೀದರಲ್ಲಿ ಸಾಧ್ಯ ಆದರೆ ಇಲ್ಲಿ ಯಾಕಾಗಲ್ಲ? ಬೀದರ್ ಅಂದರೆ ಕೊನೆಯ ರೀತಿಯ ಪರಿಸ್ಥಿತಿ ಅಂತ ಇರುವಾಗ ಅಲ್ಲಿ ಸಾಧ್ಯ ಇದ್ದರೆ ಬೆಳಗಾಮಲ್ಲಿ ಯಾಕಾಗಲ್ಲ, ಮೈಸೂರಲ್ಲಿ ಯಾಕಾಗಲ್ಲ? ಈ ರೀತಿಯಲ್ಲಿ ಅದು ಈ ಅನುಭವದಿಂದ ನನಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಆ ಅನುಭವ ಅತ್ಯುತ್ತಮ. 3ನೇದು, ನಾನು ಬೆಂಗಳೂರಲ್ಲಿ 17 ವರ್ಷ ಇದ್ದೆ. ಬೆಂಗಳೂರಲ್ಲಿ 17 ವರ್ಷ ಇರುವ ಆ ಒಂದು ಮಹಾನಗರ ಪಾಲಿಕೆಯ ರೀತಿಯ ವಾತಾವರಣ ಏನಿದೆ ಅದರ ಬಗ್ಗೆ ಬೇಕಾದಷ್ಟು ಅನುಭವ ಇದೆ. 17 ವರ್ಷ. ಅದೇ ರೀತಿ ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡಿದ್ದು. ನೋಡಿ, ಈ ಬೇರೆ ಬೇರೆ ಸಂಸ್ಥೆ ಅಂತ ಹೇಳುವಾಗ ಆಡಳಿತ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಆ ಬೇರೆ ಬೇರೆ ರೀತಿಯ ಆಡಳಿತದ ಅನುಭವ ಇದೆ ನನಗೆ. ನಾನು CODPಯಲ್ಲಿ ಮಾಡಿದ್ದೇನೆ, ಅದು ನಮ್ಮ ಡಯಾಸಿಸ್ ಮಟ್ಟದಲ್ಲಿ. ಕರ್ನಾಟಕ ಮಟ್ಟದಲ್ಲಿ ನಾನು ಸಂಯೋಜಕನಾಗಿದ್ದು 1. 2ನೇದು, ನಾನು ಚರ್ಚಿಗೆ PRO ಆಗಿದ್ದೆ. ಪಬ್ಲಿಕ್ ರಿಲೇಷನ್ಸ್ ಮಾಡೋದು ಹೇಗೆ, ಮಾಧ್ಯಮಗಳಿಗೆ ವಿಚಾರಗಳನ್ನು ಹೇಳೋದು ಹೇಗೆ, ಮಾಧ್ಯಮವನ್ನು ನಾವು ಫೇಸ್ ಮಾಡೋದು ಹೇಗೆ, ಸರ್ಕಾರಿ ಅಥವಾ ರಾಜಕೀಯ ಧುರೀಣರ ಜೊತೆ ಸಂಬಂಧ ಬೆಳೆಸೋದು ಹೇಗೆ, ಅವರಲ್ಲಿ ವ್ಯವಹರಿಸುವುದು ಹೇಗೆ, ಇದರ ಬಗ್ಗೆ ಅನುಭವ. ಈ ರೀತಿಯಲ್ಲಿ ಎಕ್ಸ್ಪೋಜರ್ ಅಂತ ಹೇಳ್ತೇವೆ, ನಮಗೆ ವೀಕ್ಷಿಸಲಿಕ್ಕೆ, ನೋಡಲಿಕ್ಕೆ, ಕಲೀಲಿಕ್ಕೆ ತುಂಬ ಅವಕಾಶಗಳನ್ನ ಬೇರೆ ಬೇರೆ ಜಾಗಕ್ಕೆ ಹೋದಾಗ ಸಿಗ್ತದೆ. ನಾನು ಹಲವಾರು ಹೊರದೇಶಗಳನ್ನು ಭೇಟಿಯಾಗಿದ್ದೇನೆ. ನಾನು ಇಟಲಿಗೆ, ರೋಮ್ಗೆ ಅಟ್ಲೀಸ್ಟ್ 20-25 ಬಾರಿ ಹೋಗಿದ್ದೇನೆ. ಯುರೋಪಲ್ಲಿ ಹಲವಾರು ದೇಶಗಳಿಗೆ ಹೋಗಿದ್ದೇನೆ. ಅಮೇರಿಕ ಹೋಗಿದ್ದೇನೆ, ಕೆನಡಾಕ್ಕೆ ಹೋಗಿದ್ದೇನೆ, ಆಸ್ಟ್ರೇಲಿಯಾ ಹೋಗಿದ್ದೇನೆ, ಥಾಯ್ಲೆಂಡ್ ಹೋಗಿದ್ದೇನೆ, ಫಿಲಿಪೀನ್ಸ್, ಗಲ್ಫ್ ರಾಷ್ಟ್ರಗಳು. ಈ ಎಲ್ಲ ರಾಷ್ಟ್ರಗಳ ಒಂದು ರೀತಿಯ ನಾನೇ ನೋಡಿದ ಅನುಭವ ನನಗಿದೆ. ಸುಮ್ಮನೆ ಓದೋದು ಮಾತ್ರ ಅಲ್ಲ, ಅಲ್ಲಿ ಹೋಗಿ ನೋಡಿದ್ದು. ನಾವು ಓದಿದ್ದು ಅಲ್ಲಿ ಹೋಗಿ ನೋಡುವಾಗ ಬೇರೆನೇ ಇದ್ದದ್ದು ನನಗೆ ಗೊತ್ತಾಗಿದೆ. ಈ ರೀತಿಯಲ್ಲಿ ಆ ಎಲ್ಲ
ಏನು ಅನುಭವ ಇದೆ. ಆಫ್ರಿಕಾ ದೇಶಕ್ಕೆ ಹೋಗಿದ್ದೇನೆ, ಟಂಜಾನಿಯಾದಲ್ಲಿ ಒಂದು 10-15 ದಿನ ಇದ್ದೆ. ಈ ಎಲ್ಲ ರೀತಿಯಲ್ಲಿ ಎಲ್ಲಿ ಹೇಗೆ ಅಂತ ಹೇಳುವ ಗೊತ್ತು ಇರುವುದರಿಂದ ಹಲವಾರು ಸಂದರ್ಭಗಳಲ್ಲಿ ನಮಗೆ ಅಲ್ಲಿ ಏನಾದರೂ ಉಪಾಯ ಕಂಡುಕೊಳ್ಳಲಿಕ್ಕೆ ಇದನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಈಗ ಹಾಗೇನೆ ತಾವು ಕೆಲವೊಂದು NGOಗಳನ್ನು ಕೂಡ ಸ್ಥಾಪಿಸಿದ್ರಿ. ಈಗ ಬಾಂಧವ್ಯ ಅನ್ನುವಂಥ NGO ಸ್ಥಾಪಿಸಿದ್ರಿ. ಆಮೇಲೆ ಈ ಕರ್ನಾಟಕ ಗೃಹ ಕಾರ್ಮಿಕರ ಅಭಿವೃದ್ಧಿ ವೇದಿಕೆಯನ್ನ ಸ್ಥಾಪಿಸಿದ್ರಿ. ಇದಕ್ಕೆಲ್ಲ ಹೇಗೆ ನಿಮಗೆ ಒಂದು ಪ್ರೇರಣೆ ಸಿಕ್ತು, ಮತ್ತೆ ಆ ಒಂದು ಯೋಚನೆ ಯಾಕೆ ಬಂತು? ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾನು CODP ಇರುವಾಗ CODP ಒಂದು ಕಾರ್ಯಕ್ರಮ ಗೃಹ ಕಾರ್ಮಿಕರ ಜೊತೆಗೆ ಇತ್ತು. ಗೃಹ ಕಾರ್ಮಿಕರು ಅಂತ ಹೇಳುವಾಗ ಅವರು ಅಸಂಘಟಿತ ಗುಂಪು. ಅಸಂಘಟಿತರಾಗಿರುವಾಗ ಅವರಲ್ಲಿ ಶಕ್ತಿ ಇಲ್ಲ, ಅವರಿಗೆ ಒಬ್ರಿಗೊಬ್ಬರು ಸಹಾಯ ಮಾಡುವ ಪರಿಸ್ಥಿತಿ ಇಲ್ಲ, ಅವರ ಮಾತು ಯಾರು ಕೇಳುವುದಿಲ್ಲ, ಅವರ ಅಗತ್ಯಗಳಿಗೆ ಯಾರು ಸ್ಪಂದಿಸುವುದಿಲ್ಲ, ಯಾಕಂದರೆ ಅವ್ರು ಕಾಣುವುದಿಲ್ಲ. ಈಗ ಅವರನ್ನು ಸಂಘಟಿಸಬೇಕು. ಅವರು ಸಂಘಟಿಸಿದಾಗ ಅವರು ಕೂಡ ಬಲ ಇದೆ ಅಂತ ಗೊತ್ತಾಗ್ತದೆ. ಅದೇ ರೀತಿ ಅವರ ಬಲ ಇತರರು ಕೂಡ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಗೃಹ ಕಾರ್ಮಿಕರ ವೇದಿಕೆ ವಿಶೇಷವಾಗಿ ಈ ಉದ್ದೇಶದಿಂದ ರಚಿಸಿದ್ದು. ಈ ವೇದಿಕೆಯಲ್ಲಿ ಎಲ್ಲ ಗೃಹ ಕಾರ್ಮಿಕರು ಸದಸ್ಯರಾಗಿರುವಾಗ ಅವರ ಅವಶ್ಯಕತೆಗಳಿಗೆ ಏನು ಬೇಡಿಕೆ ನೀಡಲಿಕ್ಕೆ ಸುಲಭವಾಗಿದೆ. ಯಾಕಂದರೆ ಅವರು ಶಕ್ತಿಯಲ್ಲಿ ಗೊತ್ತಾಗ್ತದೆ. ಆ ಶಕ್ತಿಯನ್ನು ಕೂಡ ಉಳಿದವರು ಅದನ್ನು ನೋಡಲಿಕ್ಕೆ ಅಲ್ಲಿ ಕಾಣ್ತಾ ಇರ್ತದೆ. ಇಲ್ಲಾಂದರೆ ಅವರಿಂದ ಏನಾಗುವುದಿಲ್ಲ, ಅವರನ್ನು ನಾವು ಗಮನಿಸಬೇಕಂತ ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಇತ್ತು. ಈಗ ಏನಾಗ್ತದೆ, ಈ ಗೃಹ ಕಾರ್ಮಿಕರು ಎರಡು ರೀತಿಯಲ್ಲಿ ಕಷ್ಟದಲ್ಲಿದೆ. ಒಂದು, ಅವರು ಒಬ್ಬೊಬ್ಬರೇ ಇರೋದು. ಎರಡನೇದು, ಅವರು ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಿರುವಾಗ ಅವರಿಗೆ ಬೇಕಾದ ಅವಶ್ಯಕತೆಗಳು ಏನಿವೆ ಅವುಗಳನ್ನು ಪಡೆಯಲಿಕ್ಕೆ ಮನೆಯವರು ಕೊಡಲ್ಲ. ಅವರು ಕೊಡುವುದು ಕೊನೆಯ ಏನು ಇದೆ ಅದನ್ನು ಮಾತ್ರ. ಅವರಿಂದ ಪಡೆಯಲಿಕ್ಕೆ ಆಗಲ್ಲ ಅಂತ ಹೇಳುವಾಗ ಪಡಿಬೇಕಾದರೂ ಕೂಡ ಅದನ್ನು ಪಡೆಯುವಂತೆ ಮಾಡೋದು ಹೇಗೆ? ಸರ್ಕಾರ ಅದಕ್ಕೆ ಏನು ಮಾಡೋದಿಲ್ಲ. ಹಾಗಾದರೆ ಸರ್ಕಾರವನ್ನು ಅದು ಮಾಡುವ ಹಾಗೆ ಸ್ವಲ್ಪ ನೀತಿ ನಿಯಮಗಳನ್ನು ಮಾಡುವ ಹಾಗೆ ನಾವು ಮಾಡಬೇಕು. ಹಾಗೆ ನಾವು ಸಂಘಟಿತರಾದಾಗ ಮಾತ್ರ ನಮ್ಮ ಕೂಗು ಕೇಳ್ತದೆ. ಇದಕ್ಕೆ ಬೇಕಾಗಿ ಆ ಗೃಹ ಕಾರ್ಮಿಕರ ವೇದಿಕೆಯನ್ನು ಪ್ರಾರಂಭಿಸಿದ್ದು. ಬಾಂಧವ್ಯ ನಮ್ಮ ಜಾಲ ಬಂದ, ಅದು ನೆಟ್ವರ್ಕ್ ಅಂತ ಹೇಳ್ತೇವೆ. ಸಮಾಜ ಅಭಿವೃದ್ಧಿ ಸಂಸ್ಥೆಗಳು ಒಬ್ಬೊಬ್ಬರಾಗಿ ಕೆಲಸ ಮಾಡಿದಾಗ 2-3 ರೀತಿಯಲ್ಲಿ ಅದು ಸರಿಯಾಗಲ್ಲ. ಒಂದು ಏನಂತ ಹೇಳಿದರೆ, ನಮ್ಮ ಶಕ್ತಿ ಕಡಿಮೆ, ನಾವು ಮಾಡುವ ಕೆಲಸದಲ್ಲಿ ನಾವು ಫಲಿತಾಂಶ ಕೆಳಮಟ್ಟದಲ್ಲಿ ಮಾತ್ರ ಪಡೆಯಿದ್ದೇವೆ. ಈಗ ಗುಣಮಟ್ಟ ಏರಿಸಬೇಕಂತ ಇದ್ದರೆ ನಮಗೆ ಉಳಿದವರ ಸಹಕಾರ ಬೇಕು. ಯಾಕಂತ ಹೇಳಿದರೆ, ಈ ಸಂಪನ್ಮೂಲ ವ್ಯಕ್ತಿಗಳು ಅಂತ ನಾವು ತಗೊಂಡ್ರೆ, ಸಂಪನ್ಮೂಲ ವ್ಯಕ್ತಿಗಳು ನಮ್ಮಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿ ಇರಬಹುದು, ಎಲ್ಲ ವಿಚಾರಗಳಲ್ಲಿ ಇರಲಿಕ್ಕಿಲ್ಲ. ಆದರೆ ಹಲವಾರು ಸೇವಾ ಸಂಸ್ಥೆಗಳು ಇರುವಾಗ ನಮ್ಮಲ್ಲಿ ಒಂದು ವಿಷಯ, ಈ ವಿಷಯದಲ್ಲಿ ನಮ್ಮಲ್ಲಿದ್ದಾರೆ, ಇನ್ನೊಂದು ವಿಷಯದಲ್ಲಿ ಅವರಿಂದಿದ್ದಾರೆ, ಮತ್ತೊಂದು ವಿಷಯದಲ್ಲಿ ಇನ್ನೊಬ್ಬರು ಇದ್ದಾರೆ. ಈಗ 25 ಸಂಸ್ಥೆಗಳಲ್ಲಿ 25 ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಗಳು ಇದ್ದರೆ, ಆ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಗಳ ಏನು ಸಂಪನ್ಮೂಲ ಇದೆ ಅದರ ಪ್ರಯೋಜನ ಎಲ್ಲರೂ ಪಡೆಯಬೇಕು. ಹಾಗೇನಾಯಿತು, ಈಗ ನೋಡಿ, ನಮ್ಮ ಕಾರ್ಯಕರ್ತರನ್ನು ನಾವು ಸ್ಟ್ರೆಂಗ್ತನ್ ಮಾಡೋದು, ಅವರಿಗೆ ಅವರ ಕೆಲಸದಲ್ಲಿ ಹೆಚ್ಚು ಪರಿಣತಿ ಸಿಗುವಂತೆ ಮಾಡೋದು. ಇನ್ನೊಂದು ಸೇವಾ ಸಂಸ್ಥೆಯಲ್ಲಿ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿ ಈ ವಿಷಯಕ್ಕೆ ಇದ್ದರೆ, ಈಗ ಅವರ ಏನು ಸಂಪನ್ಮೂಲ ಇದೆ ಅದರ ಪ್ರಯೋಜನ ಆ ಸಂಸ್ಥೆಗೆ ಮಾತ್ರ ಸಿಗ್ತಾ ಇದೆ. ಈಗ ನಾವು ಜಾಲಬಂಧ ಆದಾಗ, ಆ ಜಾಲಬಂಧದ ಮೂಲಕ ಎಲ್ಲ ಸಂಸ್ಥೆಗಳ ಕಾರ್ಯಕರ್ತರಿಗೆ ಆ ಒಂದು ವ್ಯಕ್ತಿಯನ್ನು ನಾವು ಬಳಸಿದಾಗ ನಮಗೆ ಸಿಗುವ ಆ ಸಂಪನ್ಮೂಲ ವ್ಯಕ್ತಿಯ ಅನುಭವ, ಮಾಹಿತಿ ಇದೆ ಅಲ್ವಾ, ಎಲ್ಲ ಉಳಿದವರು ನಾವು ಕೊಡುವ ಮಾಹಿತಿಗಿಂತ ಅತ್ಯುತ್ತಮ ಸಿಗ್ತದೆ. ಆ ಅತ್ಯುತ್ತಮ ಮಾಹಿತಿ ಸಿಕ್ಕಿದಾಗ ಎಲ್ಲ ಕಾರ್ಯಕರ್ತರು ಜಾಸ್ತಿ ಗುಣಮಟ್ಟದವರು ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಜಾಲವನ್ನು ರಚಿಸಿದಾಗ ಸಂಪನ್ಮೂಲವನ್ನು ನಾವು ಹೊರಗೆ ಹುಡುಕಬೇಕಂತ ಇಲ್ಲ, ಸಂಪನ್ಮೂಲ ನಮ್ಮ ಒಳಗಿನ ಇದೆ ಅಂತ ಆಗ್ತದೆ. ಯಾಕಂದರೆ ನಮ್ಮಲ್ಲಿಲ್ಲದ ಅವರಲ್ಲಿದೆ. ಆ ಥರ ಈ ರೀತಿಯಲ್ಲಿ ನಮ್ಮ ಸಂಪನ್ಮೂಲಗಳನ್ನು ನಾವು ಹಂಚಿಕೊಂಡು ನಮ್ಮ ಗುಣಮಟ್ಟವನ್ನು ಏರಿಸೋದು, ಇದು ಉದ್ದೇಶ. ಅದಕ್ಕೆ ಬೇಕಾಗಿ ಜಾಲಬಂಧ ಬೇಕು ಅಂತ ಹೇಳಿ ಈ ಎಲ್ಲ ಹಲವಾರು ಸೇವಾ ಸಂಸ್ಥೆಗಳನ್ನು ಸೇರಿಸಿ ಬಾಂಧವ್ಯವನ್ನು ರಚಿಸಿದ್ದು. ಈಗ ತಾವು ಈ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಯಾವೆಲ್ಲ ಬದಲಾವಣೆಗಳಾಗ್ತಾ ಇವೆ ಮತ್ತು ಯಾವೆಲ್ಲ ಯೋಜನೆಗಳಿಗೆ ಆದ್ಯತೆಯನ್ನು ನೀಡ್ತಾ ಇದ್ದೀರಾ ತಾವು? ನನ್ನ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಇರುವ ಈ ಆಸ್ಪತ್ರೆಯ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಸೇವೆ ಸಿಗಬೇಕು. ಯಾಕಂತ ಹೇಳಿದರೆ, ನಮ್ಮ ಆಸ್ಪತ್ರೆ ಒಂದು ವಿಶೇಷ ದಿನ ಎಲ್ಲವನ್ನು ಹಾಕಿ ನಾವು ಮಾಡಿದಲ್ಲ. ಪ್ರಾರಂಭಿಸುವಾಗ ಸಣ್ಣ ಗುಡಿಸಲಿಂದ ಪ್ರಾರಂಭ ಆದದ್ದು. 145 ವರ್ಷಗಳಾದವು. 145 ವರ್ಷಗಳಲ್ಲಿ ಈ ಆಸ್ಪತ್ರೆ ಇಂದು ಬೆಳೆದು ಬಂದು ಈ ರೀತಿಯಲ್ಲಿ ಇದೆ ಇವತ್ತು. ಕಂಕನಾಡಿ ಅಂತ ಹೇಳುವಾಗ ಆ ಕಂಕನಾಡಿ ಪದವನ್ನೇ ಈ ಆಸ್ಪತ್ರೆಗೆ ಬಳಸ್ತಾ ಇದ್ದಾರೆ. ಎರಡನೇದು, ಇಲ್ಲಿ ನಾವು ಯಾರು ಕೆಳಸ್ತರದಲ್ಲಿದ್ದಾರೆ, ಬಡಬಗ್ಗರಿದ್ದಾರೆ, ಅವರಿಗಾಗಿ ವಿಶೇಷ ಸೇವೆ ಮಾಡುವ ಉದ್ದೇಶದಲ್ಲಿ ಈ ಆಸ್ಪತ್ರೆ ನಡೆಸೋದು. ಅದನ್ನ ಇವತ್ತು ನಮ್ಮ ಆಸ್ಪತ್ರೆಗೆ ಬರುವ ಜನರನ್ನು ನೋಡಿದರೆ ಏನಂತ ಹೇಳಿದರೆ, ಹಲವಾರು ಜನರು ಬರ್ತಾರೆ, ಒಂದು ಸಂತೆಯ ಥರ ಬರ್ತಾರೆ.
ಅಲ್ಲಿ ನಮ್ಮ OPD ಯಲ್ಲಿ ನೋಡಿದರೆ ಸಂತೆ ಥರನೇ ಇರ್ತಾರೆ. ಇಷ್ಟು ಜನರಿರುವಾಗ ಯಾರಾದರೂ ಹೇಳ್ಬೋದು ನಾವು ಭಯಂಕರ ಲಾಭ ಮಾಡ್ತಾ ಇದ್ದೇವೆ ಅಂತ ಹೇಳಿ. ನಿಜವಾಗಿ ನೋಡುವ, ಅಲ್ಲಿ ಬರುವ ಜನರು ಮತ್ತು ನಮ್ಮ ಲಾಭವನ್ನು ನೋಡಿದರೆ ಅದು ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ಆ ಉಳಿದ ಆಸ್ಪತ್ರೆಗಳಿಗೆ ನಾವು ಹೋದರೆ ಎಷ್ಟು ಜನರು ಅಲ್ಲಿ ಹೋದರೆ ಅವರ ಲಾಭ ಎಷ್ಟು ಆಗ್ತಿತ್ತು. ಆದರೆ ಆ ಥರ ಮನೋಭಾವ ಇಲ್ಲ. ಯಾಕಂತ ಹೇಳಿದರೆ ನಮ್ಮದು ಸೇವೆ ಯಾರಿಗೆ ಇಲ್ಲ ಅವರಿಗಾಗಿ. ಹಾಗಿರುವಾಗ ಗುಣಮಟ್ಟದ ಸೇವೆ ಅವರಿಗೂ ಸಿಗಬೇಕು, ಅವರಿಗೆ ಕೈಗೆಟುಕುವ ರೀತಿಯಲ್ಲಿ ಸಿಗಬೇಕು. ಯಾಕಂದರೆ ಬೇರೆ ಕಡೆ ಹೋದಾಗ ಕೈಗೆಟಕುವುದಿಲ್ಲ. ಆದ್ದರಿಂದ ಅವರಿಗೂ ಕೂಡ ಉತ್ತಮ ಸೇವೆಯ ಒಂದು ಹಕ್ಕಿದೆ. ಆ ಹಕ್ಕನ್ನು ಅವರು ಪಡೀಬೇಕು. ಅದಕ್ಕೆ ಬೇಕಾಗಿ ನಾವು ಅದಕ್ಕಾಗಿ ಇರೋದು. ಯಾಕಂತ ಹೇಳಿದರೆ ನಮ್ಮ ಪ್ರಾರಂಭಿಸುವ ಉದ್ದೇಶನೇ, ನಾವು ಕ್ರೈಸ್ತರಾದ್ರಿಂದ ನಮ್ಮ ಕ್ರೈಸ್ತರ ಉದ್ದೇಶವೇ ಆ ರೀತಿಯಲ್ಲಿದೆ. ಯೇಸುವಿನ ವಾಕ್ಯ ನಮಗೆ ವಿಶೇಷ ಏನಂತ ಹೇಳಿದರೆ, ನಿನ್ನ ನೆರೆಯವನ ಪ್ರೀತಿಸು. ನಿನ್ನ ನೆರೆಯವನ ಪ್ರೀತಿಸು ಅಂತ ನೆರೆಯವನು ಅಂತ ಹೇಳಿದರೆ ಪಕ್ಕದ ಮನೆಯವನಲ್ಲ. ನೆರೆಯವನ ಪದದ ಅರ್ಥ ಪಕ್ಕದ ಮನೆಯವನಲ್ಲ. ನೆರೆಯವನು ಅಂತ ಹೇಳುವಾಗ ಅವ್ರು ಹೇಳಿದ್ದು ಕಷ್ಟದಲ್ಲಿರುವ ವ್ಯಕ್ತಿಯನ್ನು ಪ್ರೀತಿಸು ಅಂತ ಹೇಳಿದರೆ, ಪ್ರೀತಿಸ್ತೇನಂತ ಹೇಳೋದು ಮಾತ್ರ ಅಲ್ಲ, ಅವನಿಗೆ ಆ ಸಮಯದಲ್ಲಿ ಏನು ಅವಶ್ಯಕತೆ ಇದೆ ಅದನ್ನು ನೀನು ಪೂರೈಸಿಕೊಡು, ಅದನ್ನು ಕಡಿಮೆ ಮಾಡಲಿಕ್ಕೆ ನೀನು ಸಹಾಯ ಮಾಡು. ಹಾಗಿರುವಾಗ ಅದೇ ನಮ್ಮ ಧ್ಯೇಯ, ಜೀವನದ ಧ್ಯೇಯನೇ ಅದು. ಅದಕ್ಕಾಗಿ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಿದ್ದು. ಹಾಗಿರುವಾಗ ವಿಶೇಷ ಗುಣಮಟ್ಟದ ಸೇವೆ ಸಿಗಬೇಕಂತ ಹೇಳುವಾಗ ನಾನು ಅಲ್ಲಿ ಹೋಗುವಾಗಲೇ ಒಂದೆರಡು ವಿಷಯಗಳಲ್ಲಿ ಜನರು ಯಾವಾಗಲೂ ಮಾತಾಡ್ತಾ ಇದ್ರು. ಪಾರ್ಕಿಂಗ್ ಏರಿಯಾ ಸುಲಭದಲ್ಲಿ ಸಿಗುವುದಿಲ್ಲ, ಅದು ಪಾರ್ಕಿಂಗ್ ಏರಿಯಾ ದೂರದಲ್ಲಿದೆ, ಅಲ್ಲಿ ಇಟ್ಟು ನಡೆದುಕೊಂಡು ಬರಬೇಕು ಅಂತ ಹೇಳುವ ಒಂದು ವಿಚಾರ ಇತ್ತು. ಅದಕ್ಕೆ ನಮ್ಮ ಆಸ್ಪತ್ರೆಯ ಎದುರಿನಲ್ಲೇ ನಮ್ಮ ಜಾಗ ಇತ್ತು. ಆ ಜಾಗ ಒಂದು ಹಳೆಯ ಬಿಲ್ಡಿಂಗ್ ಇತ್ತು, ಉಪಯೋಗಿಸ್ತಾ ಇರಲಿಲ್ಲ. ಆ ಬಿಲ್ಡಿಂಗ್ ಅಂತ ತೆಗೆದು ಈಗ ಪಾರ್ಕಿಂಗ್ ಏರಿಯಾ ಮಾಡಿದೆ ನಾನು. ಆ ಪಾರ್ಕಿಂಗ್ ಏರಿಯಾ ಸಿಕ್ಕಿದ ಕೂಡಲೇ ಜನರಿಗೆ ಬಹಳ ಖುಷಿ ಆಯಿತು. ಯಾಕಂದರೆ ಅದು ಆಸ್ಪತ್ರೆ ಒಳಗೆ ಬರುವ ಜಾಗದಲ್ಲೇ ಇದೆ, ಅಲ್ಲಿ ವೆಹಿಕಲ್ ಇಟ್ಟು ಇಲ್ಲಿ ಒಳಗೆ ಸೇರ್ಬೋದು. ಎರಡನೇದು ಫಾರ್ಮಸಿ ಇದೆ ನಮ್ಮದು, ಮದ್ದು ಕೊಡುವ ಜಾಗ. ಅಲ್ಲಿ 1 ಗಂಟೆ ಕಾಯಬೇಕು ಆಗ್ತಿತ್ತು ಅಂತ ಹೇಳಿ ಒಂದು ಬೇಸರ ಇದೆ ಜನರಿಗೆ. ಅದಕ್ಕೆ ಈಗ ಏನು ಮಾಡಿದ್ದೇನೆ, ಅದೇ ವ್ಯವಸ್ಥೆಯನ್ನು ನೋಡಿ ಅದನ್ನು ವ್ಯವಸ್ಥಿತ ಮಾಡಿ ಈಗ ಯಾರು ಬಂದರೂ ಹೆಚ್ಚೆಂದರೆ 15 ನಿಮಿಷ ಮಾತ್ರ ಕಾಯಲಿಕ್ಕೆ, ಅದಕ್ಕಿಂತ ಜಾಸ್ತಿ ಇಲ್ಲ, ಎಲ್ಲ ವಿಲೇವಾರಿ ಆಗ್ತದೆ. ಆ ರೀತಿಯ ಪರಿಸ್ಥಿತಿ ಅಲ್ಲಿ ತಂದಿದ್ದೇವೆ. ಮತ್ತು ನಮ್ಮ ವಾರ್ಡುಗಳಲ್ಲಿ ಕೂಡ ಬೇರೆ ಬೇರೆ ವಾರ್ಡುಗಳಲ್ಲಿ ಏನು ನ್ಯೂನತೆ ಇತ್ತು ಅದನ್ನು ಹಲವಾರು ರೀತಿಯಲ್ಲಿ ನಾವು ಹೋಗಲಾಡಿಸಿದ್ವಿ. 6 ತಿಂಗಳಾಯಿತು. 6 ತಿಂಗಳಲ್ಲಿ ಹಲವಾರು ನಮ್ಮ ಕೋರ್ಸ್ಗಳಿವೆ, ನಮ್ಮ ಡಿಪಾರ್ಟ್ಮೆಂಟ್ಗಳಿವೆ, ಅವುಗಳಿಗೆ ಸ್ಥಳವನ್ನು ಯೋಗ್ಯ ಮಾಡಿಕೊಡ್ತಾ ಇದ್ದೇನೆ. ನಮ್ಮ ಫಾರ್ಮಸಿಯನ್ನು ಬೆಳೆಸಿದ್ದೇನೆ. ಅಲ್ಲಿ ಇದ್ದ ಹೋಮಿಯೋಪತಿಯನ್ನು ಇನ್ನೊಂದು ಕಡೆ ತಂದು ಅವರಿಗೆ ಯೋಗ್ಯ ಸ್ಥಳದಲ್ಲಿ ಅದು ಇರುವ ಹೋಮಿಯೋಪತಿ ಡಿಪಾರ್ಟ್ಮೆಂಟ್. ಅದೇ ರೀತಿ ನಮ್ಮ ಕಾಲೇಜುಗಳಿಗೆ ಕೂಡ ಕೆಲವು ಕಾಲೇಜುಗಳಿಗೆ ಬೇಕಾದಷ್ಟು ಜಾಗ ಇರಲಿಲ್ಲ. ಅದಕ್ಕೆ ಎಲ್ಲಿ ಎಲ್ಲ ಜಾಗ ಇದೆ ಅದನ್ನು ಹುಡುಕಿಕೊಂಡು ಆ ಜಾಗಗಳಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಅವರು ನಿರ್ವಹಿಸಂತೆ ಈಗ ಮಾಡ್ತಾ ಇದ್ದೇವೆ. ಒಂದು ಕಾಲೇಜಿಗೆ ಮಾಡಿ ಆಯಿತು, ಇನ್ನೊಂದು ಕಾಲೇಜಿನ ಕೆಲಸ ಆ ರೀತಿಯಲ್ಲಿ ಆಗ್ತಾ ಇದೆ. ಅದೇ ರೀತಿ ನಾವು 2 ನಿರ್ಧಾರ ಮಾಡಿದೆವು. ಒಂದು ಪೇಪರ್ಲೆಸ್. ಇವತ್ತು ನಾವು ಪೇಪರನ್ನು ಬಳಸೋದು ಕಡಿಮೆ. ಡಾಕ್ಟರ್ಗಳು ಅವರ ಟ್ಯಾಬನ್ನು ಬಳಸಿ ಅವರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಅದು ನಮ್ಮ ಕ್ರೇನಿಯಂ ಅಂತ ಇದೆ, ಅಲ್ಲಿ ಅವರು ಕೊಟ್ಟಾಗ ಅದು ನಮ್ಮ ಇಡೀ ಆಸ್ಪತ್ರೆ ಎಲ್ಲಿ ಬೇಕಾದರೂ ಅಲ್ಲಿ ಸಿಗ್ತದೆ. ಫಾರ್ಮಸಿಗೆ ಹೋಗುವಾಗ ಫಾರ್ಮಸಿಯಲ್ಲಿ ಅದು ಇದೆ, ಈ ಪ್ರಿಸ್ಕ್ರಿಪ್ಷನ್ ತಗೊಂಡು ಜನರು ಹೋಗ್ಬೇಕಂತ ಇಲ್ಲ, ಅಲ್ಲಿ ಇದೆ. ಅಲ್ಲಿ ಅದನ್ನು ನೋಡಿ ಅಲ್ಲಿ ರೆಡಿ ಮಾಡ್ಬೋದು. ಇವರು ಹೋಗಿ ಅಲ್ಲಿ ಸೇರುವ ಮೊದಲು ಅವರು ಅದನ್ನು ಆಲ್ಮೋಸ್ಟ್ ರೆಡಿ ಮಾಡಿ ಕೊಡ್ಬೋದು. ನೋಡಿ, ನಮಗೆ ಈ ನ್ಯಾಷನಲ್ NMC ಇದೆ, ಮತ್ತು ಲೈಬ್ರರಿಗೆ ಮತ್ತು ಹಾಸ್ಪಿಟಲ್ಗೆ ಅಕ್ರೆಡಿಟೇಷನ್ ಇದೆ. NABH ಅಕ್ರೆಡಿಟೇಷನ್ ನಮಗೆ 4 ಬಾರಿ ಸಿಕ್ಕಿದೆ, 4th ಫೇಸ್. ಮತ್ತೆ ಈ ಸಲ ಇನ್ಸ್ಪೆಕ್ಷನ್ ಬಂದವರು ಇಂತಹ ರೀತಿಯ ಪೇಪರ್ಲೆಸ್ ವ್ಯವಸ್ಥೆ ನಾವು ಬೇರೆ ಎಲ್ಲಿಯೂ ನೋಡಿಲ್ಲ ಅಂತ ಹೇಳಿದರು. ಅದೇ ರೀತಿ ಕ್ಲೆನ್ಲಿನೆಸ್, ವಿಶೇಷವಾಗಿ ಕ್ಲೆನ್ಲಿನೆಸ್ ಎಲ್ಲಿ ಹೋದ್ರೂ ಕೂಡ ಕ್ಲೀನ್ ಅಂತ, ಅದು ವಿಶೇಷ ಅಂತ ಅವರು ಹೇಳಿದರು, ಇನ್ಸ್ಪೆಕ್ಷನ್ ಬಂದವರು ಹೇಳಿದರು. ಆ ರೀತಿ ಪರಿಸ್ಥಿತಿ ನಾವು ಮಾಡಿದ್ದೇವೆ. ಅದರಿಂದ ಈ ಆಸ್ಪತ್ರೆ ಹಲವಾರು ವರ್ಷಗಳ ಹಿಂದಿನಿಂದ ಇದ್ದರೂ ಕೂಡ ಮೋಸ್ಟ್ ಮಾಡರ್ನ್ ಅಂತ ಹೇಳ್ಬೋದು, ಮತ್ತು ಕೈಗೆಟಕುವ ರೀತಿಯಲ್ಲಿ ಬಡ ಜನರಿಗೆ ಸಾಧ್ಯವಾಗುವಂತೆ. ನೋಡಿ, 650 ಬೆಡ್ಗಳು ಫ್ರೀ ಇವೆ. ಆಂಕಾಲಜಿ ಬೆಡ್ ಬೇರೆ ಫ್ರೀ ಇವೆ, ಉಳಿದದ್ದು ಕೆಳ ಮಟ್ಟದಲ್ಲಿ ಅದು ರೇಟ್ಸ್ ಜಾಸ್ತಿ ಇಲ್ಲ. ಈ ರೀತಿಯಲ್ಲಿ ಎಲ್ಲ ಜನರಿಗೆ ಅಲ್ಲಿ ಅವಕಾಶ ಇದೆ. ಇನ್ನು ಮುಂದಿನ ಯೋಜನೆಗಳು ಏನೆಲ್ಲ ಇದೆ ಸರ್? ಈಗ ನಾವು ಯೂನಿವರ್ಸಿಟಿ ಮಾಡುವ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ನಮ್ಮ ಹಲವಾರು ಕಾಲೇಜುಗಳಿವೆ, ನಮ್ಮ 9 ಕಾಲೇಜುಗಳಿವೆ. ಅದರ ಜೊತೆಗೆ ಸೇಂಟ್ ಜೋಸೆಫ್ಸ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. 10 ಕಾಲೇಜುಗಳನ್ನು ಸೇರಿಸಿ ಒಂದು ಯೂನಿವರ್ಸಿಟಿ, ಇದರ ಪ್ರಯತ್ನ ನಡೀತಾ ಇದೆ. ಈಗ ಆಲ್ಮೋಸ್ಟ್ DPR ರೆಡಿಯಾಗಿದೆ, ಮತ್ತು ನಾವು ಸರ್ಕಾರಕ್ಕೆ ಅದನ್ನು ಸಬ್ಮಿಟ್ ಮಾಡಿ ಆನಂತರ ಆ ಪ್ರಯತ್ನ ಮಾಡ್ತಾ ಮುಂದಕ್ಕೆ ಹೋಗಬೇಕು. ಯೂನಿವರ್ಸಿಟಿ ಆಗಬೇಕಂತ ಇದೆ. ಯಾಕಂತ ಹೇಳಿದರೆ ಯೂನಿವರ್ಸಿಟಿ ಆದ ಕೂಡಲೇ ನಮಗೆ ಹಲವಾರು ರೀತಿಯಲ್ಲಿ ನಾವೇ ನಿರ್ಧಾರ ಮಾಡಲಿಕ್ಕೆ ಸುಲಭ ಆಗ್ತದೆ, ಮತ್ತು ಹೆಚ್ಚೆಚ್ಚು ರೀತಿಯಲ್ಲಿ ಪ್ರಗತಿ ಮಾಡಲಿಕ್ಕೆ, ಜನರಿಗೆ ಬೇಕಾದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ
ಆ ನಿಟ್ಟಿನಲ್ಲಿ ನಾವು ಈ ಯೂನಿವರ್ಸಿಟಿ ಮಾಡಬೇಕಂತ ಕೆಲಸ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ಫಾದರ್ ಫೌಸ್ಟಿನ್ ಲೂಕಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದರೆ. ಸಂದರ್ಶನ ನಡೆಸಿಕೊಟ್ಟವರು ಲತೇಶ್ ಪಾಲ್ದಾನೆ.